ಇವತ್ತು ಧರ್ಮದ ವಿರುದ್ಧವಾದಂತಹ ಚಟುವಟಿಕೆಗಳು ನಡೀತಾ ಇದೆ. ಯಾವ ಭಾರತ ದೇಶದಲ್ಲಿ ಇಂತಹ ಉನ್ನತ ಮಟ್ಟದಲ್ಲಿ ಧರ್ಮ ಇತ್ತೋ, ಇಡೀ ಜಗತ್ತಿಗೆ ಧರ್ಮೋಪದೇಶವನ್ನು ಕೊಟ್ಟು ಜಗತ್ತನ್ನೇ ಉನ್ನತಿಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವ ನಮ್ಮ ಭಾರತ ದೇಶವೋ, ಇದೇ ಭಾರತ ದೇಶದಲ್ಲಿ ಇದೇ ಸನಾತನ ಧರ್ಮವನ್ನು ಅನುಸರಣೆ ಮಾಡುವಂತಹ ಜನರಿಗೆ ಅವಹೇಳನೆ ಆಗ್ತಾ ಇದೆ, ತಿರಸ್ಕಾರ ಆಗ್ತಾ ಇದೆ. ಯಜ್ಞೋಪವೀತವನ್ನು ಹಾಕಿಕೊಂಡು ಬಂದರೆ ಅದನ್ನು ಕತ್ತರಿಸಿ ಒಳಗೆ ಬನ್ನಿ ಎನ್ನುವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಪರಿಸ್ಥಿತಿ ಬಂದಿದೆ ಅಂದರೆ ಇದು ಅತ್ಯಂತ ಶೋಚನೀಯವಾದದ್ದು. ಆದರೆ ಶೋಕ ಮಾಡ್ತಾ ಕೂಡುವ ಸ್ಥಿತಿ ಇಲ್ಲ. ಇದಕ್ಕೆ ಪ್ರತಿಭಟನೆ ಆಗಲೇಬೇಕು. ಆ ತರಹದ ಸಾತ್ವಿಕವಾದ ಪ್ರತಿಭಟನೆಯನ್ನು ನಾವೆಲ್ಲ ಸನಾತನ ಧರ್ಮದವರು ಸೇರಿ, ಇದು ಜನಿವಾರಕ್ಕೆ ಕತ್ತರಿ ಬಂದಿದೆ ಅಂದರೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಭಾವಿಸಬೇಡಿ. ಇದು ನಮ್ಮ ಸನಾತನ ಧರ್ಮಕ್ಕೆ ಆಗಿರುವಂತಹ ಅಪಮಾನ. ಇದು ಕೇವಲ ಬ್ರಾಹ್ಮಣ್ಯಕ್ಕೆ ಆದದ್ದಲ್ಲ. ಬ್ರಾಹ್ಮಣ್ಯವೂ ಸರಿ, ನಮ್ಮ ಇಡೀ ಹಿಂದೂ ಸಮಾಜ, ಸನಾತನ ಧರ್ಮದ ಸಕಲ ಸಜ್ಜನರು ಒಗ್ಗಟ್ಟಿನಿಂದ ಹಿಂದೂ ಧರ್ಮದ ಸಂಪ್ರದಾಯ, ಅದು ಜನಿವಾರ ಇರಬಹುದು, ಕುಂಕುಮ ಆಗಿರಬಹುದು, ಬಳೆ ಆಗಿರಬಹುದು, ಜಡೆ ಆಗಿರಬಹುದು, ಯಾವುದಕ್ಕೂ ಅಡ್ಡಿಯಾಗದಂತೆ ಶುದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೆ, ಸನಾತನ ಧರ್ಮ ಉಳಿಸೋದಕ್ಕೆ ನಾವೆಲ್ಲ ಮೊದಲು ಮನಸ್ಸಿನಲ್ಲಿ ಗಟ್ಟಿಯಾಗಬೇಕು. ಎಲ್ಲ ಮಾನವರು, ಸಮಾನ ಧರ್ಮದ ಎಲ್ಲ ಜನರೂ ಕೂಡ ಒಗ್ಗಟ್ಟಾಗಬೇಕು. ಅದನ್ನು ಪ್ರತಿಭಟಿಸಿ ನಮ್ಮ ಧರ್ಮವನ್ನು ನಾವು ಉಳಿಸಿಕೊಳ್ಳುವವರೇ. ಎಲ್ಲರೂ ಆ ರೀತಿ ಒಗ್ಗಟ್ಟಿನಿಂದ ನಿಂತರೆ ಶಾಲೆಯೊಳಗೆ ಬರೋರು ಯಾರು? ನಾವೆಲ್ಲರೂ ಸನಾತನಿಗಳೇ, ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಧರ್ಮಕ್ಕೆ ಅವಕಾಶ ಕೊಟ್ಟರೆ ನಾವು ಶಾಲೆಗೆ ಬರ್ತೇವೆ, ಇಲ್ಲದಿದ್ದರೆ ಬರೋದಿಲ್ಲ ಅಂತ ಧೈರ್ಯದಿಂದ ಹೇಳಿದರೆ ಶಾಲೆ ನಡೆಸಲಿ. ಹೇಗೆ ನಡೆಸ್ತಾರೆ? ಕೆಲವರನ್ನೇ ಇಟ್ಟುಕೊಂಡು ನಡೆಸ್ತಾರಲ್ಲ, ನಡೆಸಲಿ. ನಾವು ಬೇರೆ ಶಾಲೆ ತೆಗೆಯೋಣ. ಬೇರೆ ಶಾಲೆಯಲ್ಲಿ ಎಲ್ಲಿ ನಮ್ಮ ಧರ್ಮಕ್ಕೆ ಅವಕಾಶ ಇದೆ ಅಂತಹ ಶಾಲೆಗಳನ್ನೇ ತೆಗೆಯೋಣ, ಅಂತಹ ಶಾಲೆಗಳಲ್ಲೇ ಓದಲಿ. ಆದರೆ ಇವತ್ತು ಹೋಗ್ಲಿ ಬಿಡಿ, ಮನೆಗೆ ಬಂದಮೇಲೆ ಹಾಕೊಂಡ್ರಾಯ್ತು ಜನಿವಾರ ಅಂತ ಉದಾಸೀನ ಮಾಡಿದರೆ ಅದು ಸರಿಯಾದದ್ದಲ್ಲ. ನಮಗೆ ಅಭಿಮಾನದ ಸಂಗತಿ. ಬೀದರಿನ ಒಬ್ಬ ಹುಡುಗ ಶುಚಿವ್ರತ ಕುಲಕರ್ಣಿ, ಎಷ್ಟು ಒಳ್ಳೆ ಹೆಸರು ನೋಡಿ. ಒಳ್ಳೆ ಧರ್ಮದ ಶುದ್ಧಿಯನ್ನು ಕಾಪಾಡಿಕೊಳ್ಳುವ ವ್ರತವನ್ನು ಇಟ್ಟುಕೊಂಡ ಒಬ್ಬ ಯುವಕ, ಒಬ್ಬ ಹುಡುಗ ಧೈರ್ಯದಿಂದ ಜನಿವಾರ ಇದ್ದರೆ ನಾನು ಬರ್ತೇನೆ, ಇಲ್ಲದೇ ಇದ್ರೆ ಬರೋದಿಲ್ಲ ಅಂತ ಹೇಳಿ ಆ ಒಂದು ನಮ್ಮ ಹಿಂದೂ ಧರ್ಮದ ದೀಕ್ಷೆಯನ್ನು, ಬ್ರಾಹ್ಮಣ್ಯದ ದೀಕ್ಷೆಯನ್ನು ಮೆರೆದಿದ್ದಾನೆ. ಅವನಿಗೆ ವಿಶೇಷವಾಗಿ ನಾವು ದೂರವಾಣಿಯ ಮೂಲಕ ಪ್ರೋತ್ಸಾಹನೆಯನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ವಿಶೇಷವಾಗಿ ಅವನಿಗೆ ಹರಿಸಿ ದೇವರ ಶಕ್ತಿಯನ್ನು ಕೊಡಲಿ. ಅಂತಹ ಯುವಕರು ಸಾವಿರ ಸಂಖ್ಯೆಯಲ್ಲಿ ನಮ್ಮಲ್ಲಿ ತಯಾರಾಗಬೇಕು. ನಮ್ಮ ಧರ್ಮವನ್ನು ಉಳಿಸಬೇಕು. ಹೆಣ್ಣು ಮಕ್ಕಳು ಅಷ್ಟೇ ಸರಿ. ಶಾಲೆಯಲ್ಲಿ ಕುಳಿತವರು ಹೇಳೋ ಪ್ರಸಂಗ ಇಲ್ಲೇ ಇಲ್ಲ. ಇವರೇ ಕುಂಕುಮ ಅಳಿಸಿಕೊಂಡು ಕೈಯಲ್ಲಿದ್ದದನ್ನು ಬಿಚ್ಚಿ ಹೋಗಿಬಿಡ್ತಾರೆ. ಅಂತಹ ಕೆಲಸ ಮಾಡಬೇಡಿ. ಅದು ಅಮಾಂಗಲ್ಯದ ಲಕ್ಷಣ, ವೈಧವ್ಯದ ಲಕ್ಷಣ. ಬಳಿ ತೆಗೆಯಬೇಡಿ, ಕುಂಕುಮ ಅಳಿಸಬೇಡಿ. ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅವಶ್ಯವಾಗಿ ಶಾಲೆಗೆ ಹೋಗಿ ಎಷ್ಟು ಬೇಕೋ ಲೌಕಿಕ ವಿದ್ಯೆಯನ್ನು ಪಡೆದು ಪ್ರಧಾನವಾಗಿ ನಮ್ಮ ಅಧ್ಯಾತ್ಮದ ಧರ್ಮದ ರಕ್ಷಣೆಯನ್ನು ಮಾಡುವಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು. ಸುದೈವಕ್ಕೆ ಇವತ್ತು ಈ ಅನೌನ್ಸ್ಮೆಂಟ್ ಮಾಡುವ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಮುನಿಸಂಘಗಳ ವರ್ಣನೆಯೇ ಬಂದಿದೆ. ಆ ಎಲ್ಲ ಮುನಿಸಂಘಗಳ ಅನುಗ್ರಹ ಈ ಸನಾತನ ವೈದಿಕ ಧರ್ಮದ ರಕ್ಷಣೆಯ ಸಂಘಕ್ಕೆ ಇರಲಿ. ಆ ಭಗವಂತನ ರಕ್ಷೆ ಇರಲಿ. ನೀವೆಲ್ಲ ಒಗ್ಗಟ್ಟಿನಿಂದ ಇರಿ. ನಮ್ಮ ವಿಷ್ಣು ಮಧ್ವ ಪರಿಷತ್ತಿನಿಂದ ಹಾಗೂ ಇನ್ನನೇಕ ಸಂಘಟನೆಗಳಿಂದ ಇದರ ಪ್ರತಿಭಟನೆ ನಡೆದಿದೆ. ನೀವು ನಿಮ್ಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಧರ್ಮದ ಸೇವೆಯನ್ನು ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್.